ಐಸಿಎಸ್ಸಿ ಸ್ಟೇಟ್ 3 ಸಿಲೆಬಸ್ನ ಬೋರ್ಡ್ ಎಕ್ಸಾಮ್ ತರಬೇತಿ, ವೃತ್ತಿಪರ ಕೋರ್ಸ್ಗಳ ಎಂಟ್ರೆನ್ಸ್ ಪರೀಕ್ಷೆಗಳಾದ JEE, ನೀಟ್, ಆಪ್ಟಿಟ್ಯೂಡ್, NTSC ಸ್ಕಾಲರ್ಶಿಪ್ ಪರೀಕ್ಷೆಗಳ ತಯಾರಿ ಹೀಗೆ ಸಾಕಷ್ಟು ಪರೀಕ್ಷೆಗಳನ್ನು ಎದುರಿಸಿ ಸೀಟ್ ಗಿಟ್ಟಿಸಿಕೊಳ್ಳಲು ಬೆಂಗಳೂರಿನಲ್ಲಿ ಪ್ರಾರಂಭವಾಗಿರುವ ಭಟ್ ಅಂಡ್ ಭಟ್ ಟ್ಯುಟೋರಿಯಲ್ ಸೂಕ್ತ ಜಾಗವೆಂಬ ಪ್ರಸಿದ್ಧಿ ಪಡೆದಿದೆ. 30 ವರ್ಷಕ್ಕಿಂತ ಹೆಚ್ಚು ಶಿಕ್ಷಣ ಕ್ಷೇತ್ರದ ಅನುಭವ ಹೊಂದಿರುವ ಪ್ರೊಫೆಸರ್ ಪಾರ್ವತಿ ಹಾಗೂ ಪ್ರೊಫೆಸರ್ ಹರಿಹರ್ ಭಟ್ ಈ ಸಂಸ್ಥೆಯ ಸ್ಥಾಪಕರು. 2003ರಲ್ಲಿ ಇವರು ಆರಂಭಿಸಿದ ಈ ಟ್ಯುಟೋರಿಯಲ್ಸ್ ಇಂದು ರಾಜ್ಯದ ವಿದ್ಯಾರ್ಥಿಗಳಲ್ಲಿ ವಿಶ್ವಾಸಾರ್ಹ ಶಿಕ್ಷಣದ ವಿಳಾಸವಾಗಿದೆ. ಗುಣಮಟ್ಟದ ಶಿಕ್ಷಣದ ಮೂಲಕ ಮಕ್ಕಳ ಭವಿಷ್ಯ ರೂಪಿಸಬೇಕು ಎಂಬ ಧ್ಯೇಯದೊಂದಿಗೆ ಸಂಸ್ಥೆ ಸ್ಥಾಪಿಸಲಾಗಿದೆ. ಇದು ಕೇವಲ ಕೋಚಿಂಗ್ ಸೆಂಟರ್ ಅಲ್ಲ, ಇಲ್ಲಿ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸದಿಂದ ಪ್ರಮುಖ ಪರೀಕ್ಷೆಗಳನ್ನು ಎದುರಿಸುವ ಶಕ್ತಿ ನೀಡಲಾಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ರಾಜರಾಜೇಶ್ವರಿ ನಗರ, ಕೆಂಗೇರಿ, ವಿಜ್ಞಾನ ನಗರ ಮತ್ತು ಜ್ಞಾನಭಾರತಿ ಪ್ರದೇಶಗಳಲ್ಲಿ ಸಂಸ್ಥೆಯ ಶಾಖೆಗಳು ಕಾರ್ಯನಿರ್ವಹಿಸುತ್ತಾ ಇವೆ. ಶಿಕ್ಷಣದ ಗುಣಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ್ದಾಗಿರಬೇಕು ಎಂಬ ನಿಟ್ಟಿನಲ್ಲಿ ನಿರ್ದೇಶಕರಾದ ಪ್ರೊಫೆಸರ್ ಸತ್ಯರಾಮ್ ಭಟ್ ಸ್ವತಃ ನಿಯಮಿತವಾಗಿ ಪಾಠಗಳನ್ನು ಪರಿಶೀಲಿಸುತ್ತಾರೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಾರೆ. ಪ್ರತಿಯೊಂದು ವಿಷಯದ ಆಳಕ್ಕೆ ಹೋಗಿ ಮಕ್ಕಳಿಗೆ ಕಲಿಸುವುದು, ವಿಷಯಗಳನ್ನು ಹೇಳಿಕೊಟ್ಟ ನಂತರ ಆ ವಿಷಯದ ಸಂವಾದ ಮತ್ತು ಪ್ರಶ್ನೋತ್ತರಕ್ಕೆ ಸಮಯ, ತರಗತಿಯಲ್ಲೇ ವರ್ಕ್ ಶೀಟ್ ಮತ್ತು ಅಸೈನ್ಮೆಂಟ್ ನೀಡುವುದು, ಪರೀಕ್ಷೆಗೂ ಮುನ್ನ ಟ್ಯುಟೋರಿಯಲ್ಸ್ನಲ್ಲೇ ಪರೀಕ್ಷೆ ಮತ್ತು ಎಕ್ಸಾಮ್ಗಳನ್ನು ಮಾಡುವುದು, ಜೊತೆಗೆ ಹೆಚ್ಚಿನ ಅಂಕ ಗಳಿಸಲು ಏನು ಮಾಡಬೇಕು ಎಂಬಂತೆ ವಿದ್ಯಾರ್ಥಿಗಳಿಂದಲೂ ಫೀಡ್ಬ್ಯಾಕ್ ತೆಗೆದುಕೊಳ್ಳಲಾಗುತ್ತೆ. ಪ್ರಮುಖವಾಗಿ ಇಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಯ ಮೇಲೆ ವಿಶೇಷ ಗಮನವನ್ನ ಕೊಡಲಾಗ್ತಾ ಇದೆ. CBSE, ICSE ಸ್ಟೇಟ್ ಸಿಲೆಬಸ್ ತರಗತಿಗಳಿಗೆ ಅಕಾಡೆಮಿಕ್ ತರಬೇತಿ ಜೊತೆಗೆ JEE, ನೀಟ್, CET, ಸೈನಿಕ್, ನವೋದಯ ಸೇರಿದಂತೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗ್ತಾ ಇದೆ. ಈ ಟ್ಯುಟೋರಿಯಲ್ಸ್ ಅನೇಕ ಮಕ್ಕಳಿಗೆ ಇಂಜಿನಿಯರಿಂಗ್, ಮೆಡಿಕಲ್, ನವೋದಯ, ಸೈನಿಕ್ ಶಾಲೆಗಳಲ್ಲಿ ಸೀಟ್ ಗಿಟ್ಟಿಸಿಕೊಳ್ಳಲು ಸಹಾಯ ಮಾಡಿದೆ. ಹಲವಾರು ಮಕ್ಕಳು ಬೋರ್ಡ್ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕ ಗಳಿಸಿ ದಾಖಲೆ ಮಾಡಿದ್ದಾರೆ. 2025 ಇಸವಿಯ SSLC ಫಲಿತಾಂಶದಲ್ಲಿ ಕೂಡ ಸಂಸ್ಥೆಯ ವಿದ್ಯಾರ್ಥಿನಿಯೊಬ್ಬಳು 625 ಅಂಕಕ್ಕೆ 624 ಅಂಕವನ್ನ ಗಳಿಸಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ರ್ಯಾಂಕ್ ಪಡೆದಿರುವುದು ಉಲ್ಲೇಖನೀಯ. ಇನ್ನು ಸಂಸ್ಥೆಯ ಕುರಿತಂತೆ ಅಲ್ಲಿನ MD ಏನಂತಾರೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತ್ಯರಾಮ್ ಭಟ್ ಅಂತ. ಐ ಆಮ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಭಟ್ ಆ್ಯಂಡ್ ಭಟ್ ಟ್ಯುಟೋರಿಯಲ್ಸ್. ಸೊ ನಾವು ಈ ಸಂಸ್ಥೆನ 2003ರಲ್ಲಿ ಶುರು ಮಾಡಿದ್ದು. ನಮ್ಮದು ಬೆಂಗಳೂರಲ್ಲಿ 4 ಕಡೆ ಬ್ರಾಂಚಸ್ ಇದೆ. ಕೆಂಗೇರಿ ಉಪನಗರ, ರಾಜರಾಜೇಶ್ವರಿ ನಗರ, ನಾಗರಬಾವಿ ಮತ್ತು ವಿಜ್ಞಾನ ನಗರ ಹತ್ರ. ನಾವು ಆಲ್ಮೋಸ್ಟ್ 30+ ಕೋರ್ಸಸ್ಗೆ ನಮ್ಮಲ್ಲಿ ಮಕ್ಕಳಿಗೆ ತರಬೇತಿ ಕೊಡ್ತೀವಿ. ಮತ್ತು ಸರ್ ಇಲ್ಲಿ ಯಾವುದೆಲ್ಲ ಕೋಚಿಂಗ್ ಇದೆ? ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಯಾವುದು, ಈಗ ಏನೇನು ಅಪ್ಗ್ರೇಡ್ ಆಗಿದೆ ಅಂತ? ನಮ್ಮಲ್ಲಿ ಸೈನ್ಸ್ ಆ್ಯಂಡ್ ಕಾಮರ್ಸ್ 2 ಸ್ಟ್ರೀಮ್ಸ್ಗೂ ನಾವು ಕೋಚಿಂಗ್ ಕೊಡ್ತೀವಿ. ಸೊ ನಾವು ಅದನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟಾಗಿ ಡಿವೈಡ್ ಮಾಡಿದ್ದೀವಿ. ಒಂದು ಚಿಕ್ಕ ಮಕ್ಕಳಿಗೆ ಅಂತ, ದಟ್ ಈಸ್ 5th ಸ್ಟ್ಯಾಂಡರ್ಡಲ್ಲಿರುವಂಥ ಮಕ್ಕಳಿಗೆ ಮತ್ತು 8th ಸ್ಟ್ಯಾಂಡರ್ಡಲ್ಲಿರೋ ಮಕ್ಕಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಂದು ಸೆಟ್ ಆಫ್ ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. They are called as AISSE, JNVST and RMS exams. ಸೊ ಅಂದರೆ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ಸ್, ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಆ್ಯಂಡ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಂತ. ಇದು RMS. ಇದು ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ಸು. ಸೊ ಇದಕ್ಕೆ ನಮ್ಮಲ್ಲಿ ಮಕ್ಕಳಿಗೆ 2 ಸಲ ಅವಕಾಶ ಇರುತ್ತೆ. ಆ 2 ಕ್ಲಾಸಸ್ಗೂ ನಮ್ಮಲ್ಲಿ ನಾವು ಕೋಚಿಂಗ್ ಕೊಡ್ತೀವಿ. ಎಷ್ಟು ಜನ ಈಗ ಸೆಲೆಕ್ಟ್ ಆಗಿದ್ದಾರೆ? ನಮ್ಮಲ್ಲಿ ಆಲ್ಮೋಸ್ಟ್ ಪ್ರತಿ ವರ್ಷವೂ 30ರಿಂದ 35 ಮಕ್ಕಳು ಸೆಲೆಕ್ಟ್ ಆಗಿ ಬೇರೆ ಬೇರೆ ಸ್ಕೂಲ್ಸಿಗೆ ಹೋಗ್ತಾರೆ. ಓಕೆ, ಬೇರೆ ಎಷ್ಟನೇ ಕ್ಲಾಸ್ ತನಕ ಇಲ್ಲಿ ಕೋಚಿಂಗ್ ಕೊಡ್ತೀರಾ? ಹಾಂ, ಇದು ಒಂದು ವಿಭಾಗ ಆದರೆ ಆಮೇಲೆ ನಾವು ರೆಗ್ಯುಲರ್ ಆಗಿ 8th, 9th, 10th ಮಕ್ಕಳಿಗೆ ICSE, CBSE, ಸ್ಟೇಟ್ ಬೋರ್ಡ್ ಎಲ್ಲ ಸಬ್ಜೆಕ್ಟ್ಸ್ಗೂ ನಮ್ಮಲ್ಲಿ ಕೋಚಿಂಗ್ ಕೊಡ್ತೀವಿ. ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್, ಇಂಗ್ಲೀಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ್. ಅದು ರೆಗ್ಯುಲರ್ ಸ್ಕೂಲ್ ಸಿಲೆಬಸ್ NCERT? ಹೌದು, ಇದು ರೆಗ್ಯುಲರ್ ಸ್ಕೂಲ್ ಸಿಲೆಬಸ್ಸು. ಆಯಾಯ ಸಿಲೆಬಸ್ಸಿಗೆ ಯಾವ ಸ್ಟಡಿ ಮೆಟೀರಿಯಲ್ಸ್ ಇರುತ್ತೋ ಅದರ ಪ್ರಕಾರನೇ ಮಾಡ್ತೀವಿ. ಎಸ್, ICSE ಅಂದರೆ ICSEಗೆ ಗೋಯಲ್ ಆ್ಯಂಡ್ ಸೆಲಿನಾ ಪಬ್ಲಿಕೇಶನ್ಸ್ ಅಂತ ರೆಫರೆನ್ಸ್ ತೊಗೊಳ್ತೀವಿ. CBSE ಅಂತ ಬಂತು ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು NCERT ಸಿಲೆಬಸ್ ಇದಕ್ಕಿರುತ್ತೆ. ಆ್ಯಂಡ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂದರೆ ಸ್ಟೇಟ್ ಬೋರ್ಡ್ ಪ್ರಿಸ್ಕ್ರೈಬ್ಡ್. ಈಗ NCERT ಜೊತೆನೇ ಮರ್ಜ್ ಆಗಿರೋದಕ್ಕೆ ರೆಫರೆನ್ಸ್ ಮೆಟೀರಿಯಲ್ ವಿಲ್ ಬಿ NCERT ಓನ್ಲಿ. ಹಾಗೆ ಇದು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ. 10th ಸ್ಟ್ಯಾಂಡರ್ಡ್ ಮಕ್ಕಳು ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಅದು ತುಂಬ ಇಂಪಾರ್ಟೆಂಟ್ ಇಯರ್ ಆಗಿರುತ್ತೆ ಮಕ್ಕಳಿಗೆ. ಮೆಟ್ರಿಕ್ಯುಲೇಷನ್ ಅಂತ ಏನು ಹೇಳ್ತೀವಿ ಅದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಪ್ರತಿ ವರ್ಷವೂ ನಾವು ಬೋರ್ಡ್ ಎಕ್ಸಾಮ್ಸ್ಗೆ ಅಂತ ವೆರಿ ಡಿಟೇಲ್ಡ್ ಆ್ಯಂಡ್ ವೆರಿ ಫೋಕಸ್ಡ್ ಕೋಚಿಂಗ್ನ ಕೊಡ್ತೀವಿ. ಹೇಗಿದೆ ರಿಸಲ್ಟ್ಸ್ ಪಾಸ್ಟ್ ಇಯರ್ಸ್? ಎಸ್, ನಮ್ಮಲ್ಲಿ 10th ಸ್ಟ್ಯಾಂಡರ್ಡ್ ಕೋಚಿಂಗ್ ಏನಿದೆಯೋ ಅದು ಒಂದು ಫ್ಲ್ಯಾಗ್ಶಿಪ್ ಕೋರ್ಸ್ ಥರ ನಾವು ಕಂಡಕ್ಟ್ ಮಾಡ್ತೀವಿ. ಮಕ್ಕಳಿಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನಮಗೂ ತುಂಬ ಗೊತ್ತಿರೋದಕ್ಕೆ ತುಂಬ ಫೋಕಸ್ಡ್ ಆಗಿ ಅದ್ರ ಮೇಲೆ
ಪಾಠಗಳನ್ನ ಹೇಳ್ಕೊಡ್ತೀವಿ. ಸೊ ನಮ್ಮಲ್ಲಿ ರಿಸಲ್ಟ್ಸು ಕೂಡ ತುಂಬ ಚೆನ್ನಾಗಿದೆ. ಸೊ ಈ ವರ್ಷನೇ ಉದಾಹರಣೆ ತೊಗೋಬೇಕು ಅಂದರೆ 2025, ಸೊ ವಿ ಹ್ಯಾವ್ ಸೆಕ್ಯೂರ್ಡ್ ಸ್ಟೇಟ್ ರ್ಯಾಂಕ್ 2nd in SSLC examination. Our student, we are very proud to say that Vaishnavi has scored 624 out of 625 in her SSLC examination. ಹಾಗೆ CBSE ಅಂತ ಬಂತು ಅಂದರೂ ಕೂಡ ನಮ್ಮಲ್ಲಿ ತುಂಬ ಮಕ್ಕಳು ಅಬೌವ್ 95 ಸ್ಕೋರ್ ಮಾಡಿದ್ದಾರೆ, ತುಂಬ ಮಕ್ಕಳು ಅಬೌವ್ 90 ಸ್ಕೋರ್ ಮಾಡಿದ್ದಾರೆ. ಏನಿಲ್ಲ ಅಂದರೂ ಕನಿಷ್ಠ ಅಂದ್ರೂ ಒಂದು 100ರಿಂದ 150 ಮಕ್ಕಳು 85%ಗಿಂತ ಜಾಸ್ತಿ ನಮ್ಮಲ್ಲಿ ಸ್ಕೋರ್ ಮಾಡಿದ್ದಾರೆ. ಆವರೇಜ್ ಇರೋ ಮಕ್ಕಳು ಅಪ್ಗ್ರೇಡ್ ಅಂದರೆ 90% ತೆಗೆದಿದ್ದಾರೆ ಹೇಗೆ? ಎಸ್. ಸೊ ನಮ್ಮಲ್ಲಿ ನಾವು ಬರೀ ತುಂಬ ಚೆನ್ನಾಗಿ ಓದ್ತಾ ಇರೋ ಮಕ್ಕಳ ಮೇಲೆ ಅಷ್ಟೇ ಫೋಕಸ್ ಮಾಡೋದಿಲ್ಲ. ಬಟ್ ಟ್ಯುಟೋರಿಯಲ್ಸಲ್ಲಿ ಏನು ಅಂದರೆ ಪ್ರತಿಯೊಂದು ಮಗುನೂ ಹೇಗೆ ಸ್ಟಡಿ ಮಾಡ್ತಿದ್ದಾರೆ, ಎಲ್ಲಿಗೆ ಸ್ಟಡಿ ಮಾಡಿ ಹೇಗೆ ಮುಂದೆ ಸ್ಕೋರ್ ಮಾಡಬೇಕು ಹೇಳೋದ್ರ ಮೇಲೆ ಫೋಕಸ್ ಮಾಡ್ತೀವಿ. ಉದಾಹರಣೆ ನಮ್ಮಲ್ಲಿ ಬರೀ 95 ಬಂದರು, 97 ಬಂದರು, 92 ಬಂದರು, ಸೊ ಈ ಥರ ಚೆನ್ನಾಗಿ ಬಂದಿದ್ದಾರೆ ಅಂತ ಅಷ್ಟೇ ಹೇಳೋದಿಲ್ಲ. ಸೊ ನಮ್ಮಲ್ಲಿ ಸೇರಿಸ್ಕೊಳ್ಬೇಕಾದ್ರೆ ಮಕ್ಕಳನ್ನ ಅನಾಲಿಸಿಸ್ ಮಾಡಿ ಅವರು ನಮ್ಮಲ್ಲಿ ಜಾಯ್ನ್ ಆಗಬೇಕಾದ್ರೆ ಯಾವ ಪರ್ಸೆಂಟೇಜ್ ಸ್ಕೋರ್ ಮಾಡ್ತಾಯಿದ್ರು, ಅವ್ರಿಗೆ ಕಷ್ಟವಾದ ಸಬ್ಜೆಕ್ಟ್ ಯಾವುದು, ಯಾಕೆ ಅವ್ರಿಗೆ ಕಡಿಮೆ ಬರ್ತಾಯಿದೆ, ಜಾಸ್ತಿ ಬರಬೇಕು ಅಂದರೆ ಏನು ಮಾಡಬೇಕು ಹೇಳೋದನ್ನೆಲ್ಲ ಅನಾಲಿಸಿಸ್ ಮಾಡಿ ನಾವು ಕನಿಷ್ಠ ಪಕ್ಷ 15ರಿಂದ 20% ಜಾಸ್ತಿ ಮಾಡಿ ಅಂತ ಮಕ್ಕಳಿಗೆ ಸಲಹೆ ಕೊಟ್ಟು ಕೋಚಿಂಗ್ ಕೊಡ್ತೀವಿ. ಅವರೇನಾದರೂ ಒಂದೇ ವರ್ಷದಲ್ಲಿ 20ರಿಂದ 25% ಜಾಸ್ತಿ ತೆಗೆದ್ರು ಅಂದರೆ ಇಟ್ಸ್ ಅ ವೆರಿ ಗ್ರೇಟ್ ಅಚೀವ್ಮೆಂಟ್ ಫಾರ್ ದ ಸ್ಟೂಡೆಂಟ್ ಆ್ಯಂಡ್ ಪ್ರೌಡ್ ಮೂಮೆಂಟ್ ಫಾರ್ ಅಸ್ ಆಲ್ಸೋ. ಬೇರೆ ಟ್ಯುಟೋರಿಯಲ್ಸಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್, ಯಾಕೆ ಬಟ್ ಆ್ಯಂಡ್ ಬಟ್ ಚಾಯ್ಸ್ ಮಾಡ್ಬೋದು? ನಮ್ಮಲ್ಲಿ ನಾವು ತುಂಬ ಕನ್ಸಿಸ್ಟೆಂಟಾಗಿ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ ಮತ್ತು ಡೆಡಿಕೇಟೆಡ್ ಮೀನಿಂಗ್ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮಲ್ಲಿ ಯಾವುದೇ ಸಿಲೆಬಸ್ಗಳ ಕ್ಲಾಸಸ್ನ ಮರ್ಜ್ ಮಾಡೋದಿಲ್ಲ. ಸೊ ICSE ಅಂತ ಬಂತು ಅಂದರೆ ICSEಗೆ ಡೆಡಿಕೇಟೆಡ್ ಕ್ಲಾಸ್ ರೂಮ್ ವಿತ್ ಡೆಡಿಕೇಟೆಡ್ ಟೀಚರ್ಸ್ ಇರ್ತಾರೆ ಆ್ಯಂಡ್ ಇವ್ಯಾಲ್ಯೂಯೇಟರ್ಸು ಕೂಡ ಹಾಗೆ. ಅವರ್ ಟೀಚರ್ಸ್ ಆರ್ DCಗಳಿರ್ತಾರೆ, ಬೋರ್ಡ್ ಇವ್ಯಾಲ್ಯೂಯೇಟರ್ಸ್ ಇರ್ತಾರೆ. ಸೊ ದೇ ಆರ್ ಅವೇರ್ ಆಫ್ ವಾಟ್ ಈಸ್ ದ ಟೈಪ್ ಆಫ್ ಕ್ವಶನ್ಸ್ ದಟ್ ವಿಲ್ ಬಿ ಆಸ್ಡ್ ಇನ್ ದ ಬೋರ್ಡ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಹೌ ದ ಸ್ಟೂಡೆಂಟ್ ಶುಡ್ ರೈಟ್ ದ ಆನ್ಸರ್ಸ್. ಅಂದರೆ ನಾವೇನು ಮಾಡೆಲ್ ಆನ್ಸರ್ ಅಂತ ಏನು ಹೇಳ್ತೀವೋ ಅದ್ರ ಬಗ್ಗೆ ಎಲ್ಲ ಡಿಟೇಲ್ಡಾಗಿ ಕೋಚಿಂಗ್ ಕೊಡ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಫೈನಲ್ ಎಕ್ಸಾಮ್ ಬರೋಕ್ಕಿಂತ ಮುಂಚೆನೇ ಒಂದು ಐಡಿಯಾ ಸಿಕ್ಬಿಟ್ಟಿರುತ್ತೆ, ನಾನು ಹೀಗೆ ಬರೆದ್ರೆ ಈ ಥರ ಪರೀಕ್ಷೆಗೆ ಪ್ರಿಪೇರ್ ಮಾಡಿಕೊಂಡ್ರೆ ನನಗೆ ಈ ಥರ ರಿಸಲ್ಟ್ ಕಟ್ಟಿಟ್ಟ ಬುತ್ತಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ಯಾರಿಗೆಲ್ಲ ಕೋಚಿಂಗ್ ದೊರೆಯುತ್ತದೆ ಅಂತ ನೋಡ್ತಾ ಹೋಗೋದಾದ್ರೆ 5 ಮತ್ತು 8ನೇ ತರಗತಿಯವರೆಗೆ ನವೋದಯ ಸೈನಿಕ್ RMS ಪರೀಕ್ಷೆಗಳ ತರಬೇತಿ, 8ರಿಂದ 10ನೇ ತರಗತಿಯ CBSE ICSE ಸ್ಟೇಟ್ ಬೋರ್ಡ್ನ ತರಬೇತಿ, JEE ನೀಟ್ ಫೌಂಡೇಶನ್ ತಯಾರಿ, PUC ವಿದ್ಯಾರ್ಥಿಗಳಿಗೆ ಸೈನ್ಸ್ ವಿಭಾಗದಲ್ಲಿ PCMB ನೀಟ್, JEE ಮೇನ್ಸ್, KCET, ಇನ್ನು ಕಾಮರ್ಸ್ ವಿಭಾಗದಲ್ಲಿ ಅಕೌಂಟ್ಸ್, ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಬಿಸಿನೆಸ್ ಸ್ಟಡೀಸ್, ಹಾಗೆಯೇ ವೃತ್ತಿಪರ ತರಬೇತಿಗಳಾದ CA, CS, CMA, ಸಾಫ್ಟ್ ಸ್ಕಿಲ್ಗಳಾದ ಸ್ಪೋಕನ್ ಇಂಗ್ಲಿಷ್, GRE, IELTS, TOEFL ಅನ್ನ ಇಲ್ಲಿ ನೀಡಲಾಗ್ತಾ ಇದೆ. ಇನ್ನು ಈ ಸಂಸ್ಥೆಯ ಪ್ರಮುಖ ಸಾಧನೆಗಳನ್ನು ನೋಡ್ತಾ ಹೋಗೋದಾದ್ರೆ 5 ಮತ್ತು 9ನೇ ತರಗತಿಯ ನವೋದಯ ಸೈನಿಕ್ ಪರೀಕ್ಷೆಗಳಿಗೆ 150ಕ್ಕೂ ಹೆಚ್ಚು ಮಕ್ಕಳು ಆಯ್ಕೆಯಾಗಿದ್ದಾರೆ. SSLC, ICSE, CBSE ಫಲಿತಾಂಶಗಳಲ್ಲಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 95ಕ್ಕಿಂತ ಅತಿಯ ಶೇಕಡವನ್ನು ಪಡೆದಿದ್ದಾರೆ. ಜೊತೆಗೆ 1200 ವಿದ್ಯಾರ್ಥಿಗಳು 90ಕ್ಕಿಂತ ಹೆಚ್ಚು ಅಂಕ, ಹಾಗೆಯೇ 5000 ವಿದ್ಯಾರ್ಥಿಗಳು 85ಕ್ಕಿಂತ ಹೆಚ್ಚಿನ ಅಂಕವನ್ನ ಪಡೆದಿದ್ದಾರೆ. ಲಾಂಗ್ ಟರ್ಮ್ ಮತ್ತು ಕ್ರಾಶ್ ಕೋರ್ಸ್ಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ CS, CA, CMA, ಬ್ಯಾಂಕ್ ಜಾಬ್ ಎಕ್ಸಾಮ್ಗಳಾದ SBI, IBPS, RRB, ನಬಾರ್ಡ್ ಪರೀಕ್ಷೆಗಳು, ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ನಲ್ಲಿ GRE, IELTS, ಹೀಗೆ ಇಂಜಿನಿಯರಿಂಗ್ ತರಬೇತಿಗಳಾದ M1, M2, M3, M4 ನ ಮ್ಯಾಥ್ ಕೋಚಿಂಗ್ ಸಹಿತ ಇಲ್ಲಿ ಇದೆ. ಇನ್ನು ಭಟ್ ಅಂಡ್ ಭಟ್ ಟ್ಯುಟೋರಿಯಲ್ ಸುಸಜ್ಜಿತ ತರಗತಿ ಕೊಠಡಿಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಅಧ್ಯಯನ ವಾತಾವರಣವನ್ನು ಒದಗಿಸ್ತಾ ಇದೆ. ಹಾಗೇನೆ ಇಲ್ಲಿಗೆ ಬರ್ತಾ ಇರುವಂತಹ ವಿದ್ಯಾರ್ಥಿಗಳು ಏನಂತಾರೆ ನೋಡಿ. ನನ್ನ ಹೆಸರು ಸನತ್. ನಾನು 10th ಭಟ್ ಅಂಡ್ ಭಟ್ ಟ್ಯುಟೋರಿಯಲ್ಸ್ಗೆ ಜಾಯ್ನ್ ಆಗಿದ್ದೆ. ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಟ್ಯೂಷನ್ಸ್ ಆಗಿರಲಿ, ಹಾಗೆ ಇಲ್ಲಿ ಟೀಚರ್ಸ್ ಏನಿದಾರಲ್ಲ ಅವರೆಲ್ಲ ತುಂಬ ಇಂಟ್ರಾಕ್ಟಿವ್ ಆಗಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದ ಕೋಚಿಂಗ್ದು ರಿಸಲ್ಟ್ಸ್ ಆಗಿ ನನಗೆ 10th ಬೋರ್ಡ್ಸಲ್ಲಿ 94% ನನ್ನ ಪರ್ಸೆಂಟೇಜ್ ಬಂದಿದೆ. ಹಾಗೆ ಇಲ್ಲಿ ಮಂತ್ಲಿ ಮತ್ತು ವೀಕ್ಲಿ ಟೆಸ್ಟ್ಸ್ ಕಂಡಕ್ಟ್ ಮಾಡೋದ್ರಿಂದ ನಮಗೆ ತುಂಬ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ಸೊ ನಮ್ಮ ಫೈನಲ್ ಎಕ್ಸಾಮ್ಸಲ್ಲಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸ್ಪೀಡ್ ಪಿಕಪ್ ಮಾಡೋದಾಗಲಿ, ಹಾಗೆ ಮ್ಯಾಥ್ಸಲ್ಲಿ ಲೈಕ್ ಟೈಮೇ ಇಂಪಾರ್ಟೆಂಟ್. ಬಟ್ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಇಲ್ಲಿ ಜಾಸ್ತಿ ಮ್ಯಾಥ್ಸ್ ಸಮ್ಸ್ ಎಲ್ಲ ಸಾಲ್ವ್ ಮಾಡೋದ್ರಿಂದ ನಮಗೆ ಟೈಮಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಟೆಸ್ಟ್ಸ್ ಹತ್ರ ಬರ್ತಾ ಇದ್ದಂಗೆ ಇಲ್ಲಿ ಡೈಲಿ ಟೆಸ್ಟ್ಸ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅದರಿಂದ ನಮಗೇನಾಗುತ್ತೆ, ತುಂಬ ಪ್ರಾಕ್ಟೀಸ್ ಆಗುತ್ತೆ.
ಮತ್ತು ಇಲ್ಲಿ ಟೀಚರ್ಸ್ ಕೂಡ ಅಷ್ಟೇ ತುಂಬ ಇಂಟ್ರಾಕ್ಟಿವ್ ಆಗಿದ್ದಾರೆ. ಸೊ ನಾವು ಡೌಟ್ ಕ್ಲಾರಿಫೈ ಮಾಡ್ಕೊಬೋದು ಈಸಿಯಾಗಿ. ಸೊ ನಮಗೇನು ಪ್ರಾಬ್ಲಮ್ ಆಗಲ್ಲ ಡೌಟ್ ಕ್ಲಾರಿಫೈ ಮಾಡೋದ್ರಲ್ಲಿ. Myself Prince Yadav, and I had taken coaching from Button But for 9th and 10th grade, and they have helped me a lot in scoring good in the board exams. Like I've got 93%, and that's a decent, and the teachers have helped me a lot in. For me, I was facing difficulty in mathematics, and after coming here I felt like mathematics faculty is really good, and about other subjects I was feeling good only, but these faculties really helped me with improving in those subjects. Samiksha, I took for Navodaya and I passed it because of Button But support and their teaching. So I thank Button But tutorials. In Navodaya, 3 subjects are there: mental ability, maths and English. I got difficult in math. They gave mock tests so that I improved it. ಬಟನ್ ಆ್ಯಂಡ್ ಬಟ್ ಟ್ಯುಟೋರಿಯಲ್ಸ್ ಬಗ್ಗೆ ನನ್ನ ಫ್ರೆಂಡ್ಸಿಂದ ಅವ್ರ ಫ್ರೆಂಡ್ಸ್ ಮಕ್ಕಳನ್ನ ಇಲ್ಲಿ ಹಾಕಿದ್ರು. ಅದರಿಂದ ನನಗೆ ಅವರಿಂದ ಮಾಹಿತಿ ಸಿಕ್ತು. ಆಮೇಲೆ ನಾವು ನನ್ನ ಮಗನ್ನ ಇಲ್ಲಿ ನವೋದಯ ಮತ್ತು ಸೈನಿಕ್ ಕೋಚಿಂಗೋಸ್ಕರ ಇಲ್ಲಿ ಜಾಯಿನ್ ಮಾಡಿಸಿದ್ವಿ. ನಮ್ಮ ನಿಯರ್ ಬೈ ಇರೋದು ಮನೆಗೆ, ಸೊ ಹತ್ರ ಇತ್ತು. ನಾವು 2 ವರ್ಷದಿಂದ ವಿಚಾರಿಸ್ತಾ ಇದ್ವಿ, ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು. PUC SLC ಎಲ್ಲ ಪರಿಚಯ ಇದ್ದವರು ಹೋಗ್ತಾಯಿದ್ರು. ಸೊ ಅದಕ್ಕೆ ನಾವು ನವೋದಯ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ಯೂಷನ್ಗೆ ಹಾಕಿದ್ವಿ. ಅಲ್ಲಿ ಸಂಚನ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಟೀಚರ್ಸ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ರು. ನವೋದಯಕ್ಕೆ ನೆಕ್ಸ್ಟ್ ಜೂನ್ ಫಸ್ಟ್ ವೀಕಲ್ಲಿ. ತುಂಬ ಖುಷಿ. ಅವಳು ಕಷ್ಟಪಟ್ಟು ಓದಿದ್ಲು, ಅದ್ರ ತಕ್ಕನಂಗೆ ಸೆಲೆಕ್ಟ್ ಆಗಿದ್ದಾಳೆ. ಟೀಚರ್ಸು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿ ಚೆನ್ನಾಗಿ ಹೇಳ್ಕೊಟ್ರು. ಪ್ರತಿ ವಾರನೂ ಎಕ್ಸಾಮ್ಸ್ ಎಲ್ಲ ಇರ್ತಿತ್ತು. ಸೊ ಸ್ಯಾಟರ್ಡೆ ಸಂಡೇ ಮತ್ತು ಎಕ್ಸ್ಟ್ರಾ ಕ್ಲಾಸಸ್ಸು ತೊಗೊಂಡ್ರು. ಪ್ರತಿ ವಾರ ಎಕ್ಸಾಮ್ಸ್ನ ಮಾಡ್ತಾಯಿದ್ರು. ಅದರಲ್ಲೂ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಮತ್ತು ಅದರಲ್ಲಿ ಏನು ತಪ್ಪಾಗಿದೆ ಅದೆಲ್ಲ ಚೆನ್ನಾಗಿ ಕ್ಲಿಯರ್ ಮಾಡಿದ್ರು ಟೀಚರ್ಸು. ಸಾಲ್ವ್ ಮಾಡಿಸಿದ್ರು ಪ್ರಾಬ್ಲಮ್ಸ್ ಎಲ್ಲ. ಅದರಿಂದ ಅವಳಿಗೂ ಎಲ್ಲ ಸಾಲ್ವ್ ಮಾಡೋಕ್ಕಾಯಿತು. ಒಟ್ಟಾರೆಯಾಗಿ ನೀವೇನಾದರೂ ಸರಿಯಾದ ಕೋಚಿಂಗ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇದ್ರೆ ಬಟ್ ಆ್ಯಂಡ್ ಬಟ್ ಟ್ಯುಟೋರಿಯಲ್ಸ್ಗೆ ಭೇಟಿ ಕೊಡೋದನ್ನ ಮಿಸ್ ಮಾಡ್ಕೋಬೇಡಿ.